ದೀಪಾ ಮೇಡಮ್. ಸರ್ ನಮಸ್ತೆ ಸರ್. ನಮಸ್ತೆ. ಸರ್ ಕೇಳಿಸ್ತಿದ್ಯಾ? ಆರಾಮಾಗಿ. ಸರ್ ಬಹಳ ದಿನ ಆಗಿತ್ತು ಸರ್, 11:30 ಕ್ಲಾಸ್ ಮಿಸ್ ಮಾಡ್ಕೊಂತ ಇದ್ವಿ ನಾವೆಲ್ಲರೂ. ಬರುತ್ತೆ ಇನ್ ಬನ್ನಿ. ಸರ್ ನಮ್ಮ ಮಗಳಿಗೆ ದುರ್ಮಾಂಸ ಆಗಿದೆ ಅಂತ ಹೇಳಿದೆ ಸರ್, ನಿಮ್ಮ ಲೆಫ್ಟ್ ಸೈಡ್ ಅಲ್ಲಿ ಅವಳಿಗೆ ಆಹಾ. ಪೆಪ್ಪರ್ ಹೇಳಿದ್ರಿ ಸರ್ ನೀವು ನೋಸ್ ರಿಫ್ಲೆಕ್ಸ್ ಹ್ಮ್ ಗೆ. ಹ್ಮ್ 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 ಹ್ಮ್. ಹಾಕಿ 3 ಡೇಸ್ ಆದ್ಮೇಲೆ ಸ್ವಲ್ಪ ಮೂಗಲ್ ರಕ್ತ ಬರಕ್ ಹಾ, ಸ್ಟಾರ್ಟ್ ಈ ಆಗಿದೆ. ಟಿಂಕರ್ಸ್ ಆಗಿರುತ್ತೆ. ಸರ್ ಅಂದ್ರೆ ಬ್ರೀತ್ ಮಾಡಿದ್ರೆ ಸ್ವಲ್ಪ ಸ್ಮೆಲ್ ಬರುತ್ತೆ ಸರ್ ಅವಳದು. ನನಗ್ ಬರುತ್ತೆ ಈ ಟು ಕೋಲ್ಡ್ ಎರಡು ಇಂಬ್ಯಾಲೆನ್ಸ್ ಇರುತ್ತೆ. ನೀವು ಪೆಪ್ಪರ್ ಹಾಕೋದ್ ಬಿಟ್ಬಿಟ್ಟು ಒಂದ್ 2 ದಿನಗಳ ಕಾಲ ಮೆಂತೆ ಕಾಳು ಹಾಕಿ ಅದೇ ರಿಫ್ಲೆಕ್ಸ್ಗೆ. ಓಹೋ. 2 ದಿನ ಅದು 2 ದಿನ ಅದು ಹಾಕ್ಬೋದಾ ಸರ್? ಪೆಪ್ಪರ್ ಸೀಡನ್ನ ವಾರದಲ್ಲಿ ಒಂದ್ಸಲ ಅಥವಾ 2 ಸಲ ಹಾಕಿ. ಬ್ಲಡ್ ಬರ್ತಾ ಇದೆ ಅಂದ್ರೆ ಬೇಡ. ಹಾ ಸರ್. ಮೆಂತೆ ಕಾಳನ್ನ ಹಾಕಿ ಬ್ಲಾಕ್ ಕಲರ್ ಹಾಕಿ. ಬ್ಲಾಕ್ ಡಾಟ್ ಇಟ್ಬಿಟ್ಟು ಅದಕ್ಕೆ ಮೆಂತೆ. ಅದ್ರ ಮೇಲೆ ಮೆಂತೆ ಕಾಳು ಹಾಕಿ. ಬೆಸ್ಟ್. ನೈಟ್ ಸರ್. ನೈಟು ನೈಟು ಆರ್ ಡೇ ಟೈಮ್ 2 to 3 hour ಹಾಕಿದ್ರೆ ಸಾಕು. ಇಲ್ಲ ನೈಟ್ ಟೈಮ್ ಹಾಕ್ತೀನಿ ಅಂದ್ರೆ ಪೂರ್ತಿ ಹಾಕಿ. ಹ್ಮ್. ನೈಟ್ ಪೂರ್ತಿ. ಓಕೆ ಸರ್, ಇನ್ನೊಂದು ಸರ್, ESR ಕೌಂಟ್ ಜಾಸ್ತಿ ಆಗಿದೆ ಅಂತಾರಲ್ಲ ಸರ್, ಏನು ಇಂಬ್ಯಾಲೆನ್ಸ್ ಆಗಿರುತ್ತೆ ಸರ್ ಅದು ಬಾಡಿಯಲ್ಲಿ? ಡಿಪೆಂಡ್ ಆನ್ ಸಿಂಪ್ಟಮ್ಸ್. ಅವರಿಗೆ ಇದೇ ತರ ಆದಾಗ ಇದೇ ತರ ಸಿಂಪ್ಟಮ್ಸ್ ಬರುತ್ತೆ ಅಂತ ಏನಿಲ್ಲ. ಬೇರೆದವರಿಗೆ ಬೇರೆ ಸಿಂಪ್ಟಮ್ಸ್ ಇರುತ್ತೆ. ESR ಕೌಂಟ್ ಜಾಸ್ತಿ ಆದಾಗ ಕಮ್ಮಿ ಆದಾಗ ಈ ತರ ಸಿಂಪ್ಟಮ್ಸ್ ಬರುತ್ತೆ ಅಂತ ಹೇಳಲಿಕ್ಕೆ ಆಗಲ್ಲ. ಡಿಪೆಂಡ್ ಆನ್ ಯುವರ್ ಬಾಡಿ ಎನರ್ಜಿ. ಅದರಿಂದ ಲಿವರ್ ಎನರ್ಜಿ ಇಂಬ್ಯಾಲೆನ್ಸ್ ಆದ್ರೆ ಲಿವರ್ ಸಿಂಪ್ಟಮ್ಸ್ ಬರುತ್ತೆ. ಲಂಗ್ ಎನರ್ಜಿ ಇಂಬ್ಯಾಲೆನ್ಸ್ ಆದ್ರೆ ಲಂಗ್ ಸಿಂಪ್ಟಮ್ಸ್ ಬರುತ್ತೆ. ಯಾವ ಎನರ್ಜಿ ಇಂಬ್ಯಾಲೆನ್ಸ್ ಆಗಿರುತ್ತೆ ಆ ರಿಲೇಟೆಡ್ ಬರ್ತವೆ. ಈ ಸೋ ಕಾಲ್ಡ್ ಸಿಂಪ್ಟಮ್ಸ್ ಬಂದಿತ್ತಂದ್ರೆ ಇದನ್ನೇ ಈ ತರ ಕಮ್ಮಿ ಆಗಿದೆ ಅಂತ ಹೇಳಲಿಕ್ಕೆ ಬರಲ್ಲ. ಸರ್ ಅದು ESR ಕೌಂಟ್ ಜಾಸ್ತಿ ಆಗ್ಬಿಟ್ಟು 40 to 43 ಹಂಗ ಆಗ್ಬಿಟ್ಟು ಲಂಗ್ ಎನರ್ಜಿ ಇಂಬ್ಯಾಲೆನ್ಸ್, ಸ್ಕಿನ್ ಎಲ್ಲ ಬ್ಲಾಕ್ ಆಗ್ತಾ ಇದೆ ಸರ್, ನನಗೆ ಹಣೆ ಎಲ್ಲ ಸೈಡ್ ಬ್ಲಾಕ್ ಆಗ್ತಾ ಇದೆ ಹೌದು. ಸರ್. ಲಂಗ್ ಇವಾಗ ನಿಮ್ ಸ್ಕಿನ್ ಬ್ಲಾಕ್ ಆಗ್ತಾ ಇದೆಯಪ್ಪ ಅಂದ್ರೆ ಲಂಗ್ ಅಲ್ಲಿ ಕೋಲ್ಡ್ನೆಸ್ ಇರುತ್ತೆ ಪಕ್ಕ. ಬಟ್ ಕಫ ಆ ತರದ್ದೇನು ಇಲ್ಲ ಸರ್, ಕೋಲ್ಡ್ನೆಸ್ ಹಾ, ಇದ್ರೂನು. ನೀವೇನ್ ತಿಳ್ಕೊಂಡಿದ್ದೀರಪ್ಪ ಅಂದ್ರೆ ಕಫ ಬಂದ್ರೇನೆ ಲಂಗ್ ಕೋಲ್ಡ್ನೆಸ್ ಆಗಿದೆ ಅಂತ ತಿಳ್ಕೊಂಡಿದ್ದೀರ ತಾನೇ. ಹಾ ಸರ್, ಮೀನ್ಸ್ ಏನ್ ನೆಗಡಿ ಸಿಂಪ್ಟಮ್ಸ್, ಆ ಕೋಲ್ಡ್ನೆಸ್ ಏನಾದ್ರು ಇರ್ಬೇಕಲ್ಲ ಸರ್, ಆ ತರದ್ದೇನು ಸಿಂಪ್ಟಮ್ಸ್ ಇಲ್ಲ ನನ್ಗೆ. ನಿಮ್ಮಂತ ಪೇಷಂಟ್ಗಳು ದಿನಾ ಕ್ಲಿನಿಕ್ ಅಲ್ಲಿ ಇದೇ ಫೇಸ್ ಮಾಡ್ತಿರ್ತೀನಿ. ಏನಪ್ಪಾ ಅಂದ್ರೆ ನೋಡಪ್ಪ ನಿನಗೆ ಕೋಲ್ಡ್ ಆಗಿದೆ ಅಂದ್ರೆ ನನ್ನ ಎನರ್ಜಿ ಇಂಬ್ಯಾಲೆನ್ಸ್ ಗೊತ್ತಾಗ್ಬಿಡುತ್ತೆ. ನಾಲಿಗೆ ನೋಡಿ, ಟಂಗ್ ನೋಡಿ, ಫೇಸ್ ನೋಡಿ ಗೊತ್ತಾಗ್ಬಿಡುತ್ತೆ. ನೋಡಪ್ಪ ಎಲ್ಲರ ಸಾಮಾನ್ಯವಾಗಿ ಕೇಳ್ತಾರೆ, ಸರ್ ನನ್ಗೆ ಏನಾಗಿದೆ ಸರ್? ಕಾಮನ್ ಆಗಿ ಕೇಳೋ ಕ್ವಶನ್. ನಾವೇನ್ ಹೇಳ್ತೀವಿ? ನಿನಗೆ ನೋಡಪ್ಪ ಕೋಲ್ಡ್ ಆಗಿದೆ. ಇನ್ನು ಗ್ರಾಮೀಣ ಭಾಷೆಯಲ್ಲಿ ಕಫ ಆಗಿದೆ ಈ ತರ ಹೇಳ್ತೀವಲ್ವಾ. ಅವ್ರ ಏನ್ ಹೇಳ್ತಾರೆ, ಏನ್ ಸರ್ ಕಫನೇ ಬರಲ್ಲ ಕಫ ಆಗಿದೆ ಅಂತ ಹೇಳ್ತೀರಾ ನೀವೇ ಡಾಕ್ಟರ್ ಅಂತಾರೆ. ನಮ್ಮ ಹಳ್ಳಿ ಕಡೆ ಏನ್ ಮಾಡ್ತಾರೆ ಗೊತ್ತಾ? ಏನೇ ಆಗಿರ್ಲಿ ಪಿತ್ತ ಜಾಸ್ತಿ ಆಗಿದೆ ಅಂತ ಹೇಳ್ತಾರೆ. ಹಾ ಸರಿನಾ? ಸರ್. ಪಿತ್ತ ಆಗಿ ನಿನಗೆ ರೋಗ ಬಂದಿದೆ ಅಂದ್ರೆ ಡಾಕ್ಟರ್ ಗ್ರೇಟ್, ಒಳ್ಳೆ ಡಾಕ್ಟರ್, ನಾನು ರೋಗ ಕಂಡಿಡಿದ ಅಂದ್ಬಿಡ್ತಾರೆ. ಅವ್ರ ತಲೆಯಲ್ಲಿ ಏನಿದೆ? ಪಿತ್ತ. ಏನೇ ಬಂದಿದೆ ಅಂದ್ರೆ ಪಿತ್ತದಿಂದ ಬಂದಿದೆ ಅಂತ ಹೇಳಿ. ಅವಾಗ ನಾವೇನ್ ಮಾಡ್ತೀವಿ? ಹಳ್ಳಿ ಕಡೆ ಜನ ಬಂದ್ರು, ಸರ್ ನನಗೆ ಏನಾಗಿದೆ ಅಂದ್ರೆ ಪಿತ್ತ ಆಗಿ ಸ್ವಲ್ಪ ಇದಾಗಿದೆ. ಅಪ್ಪ ಪಿತ್ತ ಸರಿ ಹೋದ್ರೆ ರೆಡಿ ಆಗಿಬಿಡ್ತೀರಾ ಅಂತ ಹೇಳ್ತೀನಿ ನಾನು ಇವಾಗ. ಅವರಿಗೆ ಇದ್ರ ಬಗ್ಗೆ ಏನು ಗೊತ್ತಿರಲ್ಲ. ಅದೇ ಕಲರ್ ತಪ್ಪು ಸ್ಟೂಡೆಂಟ್ ಬಂದ್ರು ಅಥವಾ ಏಜ್ ಇದ್ದವ್ರು ಬಂದ್ರು, ಒಂದಿಷ್ಟು ಇದ್ರ ಬಗ್ಗೆ ಗೊತ್ತಿರೋರು ಬಂದ್ರು ಅಂದ್ರೆ ಕಫ ಆಗಿದೆ ಅಂತ ಹೇಳ್ತೀವಿ. ಎಲ್ಲ ಮೈಂಡ್ ಅಲ್ಲಿ ಏನಿದೆಯಪ್ಪ ಅಂದ್ರೆ ನನ್ನ ದೇಹದಲ್ಲಿ ಕೋಲ್ಡ್ನೆಸ್ ಆಗಿದೆ, ಕಫ ಆಯ್ತು ಅಂದ್ರೆ ಅದು ಹೊರಗಡೆ ಬರುತ್ತೆ ಅಲ್ಲ. ಹೊರಗಡೆ ಬರ್ತಾ ಇಲ್ಲ, ಒಳಗಡೆ ಕಫ ಇದೆ ಅಂತ ಹೆಂಗ್ ಹೇಳ್ತೀರಾ ಅಂದ್ರೆ, ಕಫ ಮೀನ್ಸ್ ಹೊರಗಡೆ ಬರೋದು ಕಫ ಅಲ್ಲ, ನಿಮ್ಮ ದೇಹದಲ್ಲಿ ಕೋಲ್ಡ್ನೆಸ್ ಇಂಕ್ರೀಸ್ ಆಗಿರುತ್ತೆ. ಎಲ್ಲಿ? ಮೆರಿಡಿಯನ್ ಲೆವೆಲ್ ಅಲ್ಲಿ. ಆ ಮೆರಿಡಿಯನ್ ಲೆವೆಲ್ ಅಲ್ಲಿ ಇವತ್ತು ಕೋಲ್ಡ್ನೆಸ್ ಅನ್ನ ನೀವು ಟ್ರೀಟ್ಮೆಂಟ್ ಮಾಡಿಲ್ಲ ಅಂದಾಗ ಅದೇನಾಗತ್ತಪ್ಪ ಅಂದ್ರೆ ಅವಾಗ ಲಂಗ್ ಅಲ್ಲಿ ಕೋಲ್ಡ್ನೆಸ್ ಆಗ ಸ್ಟಾರ್ಟ್ ಆಗುತ್ತೆ. ಇವತ್ತು 1 ತಿಂಗಳು 2-3 ತಿಂಗಳು ಏನಾಗುತ್ತೆ ಅಪ್ಪ ಅಂದ್ರೆ ಮೆರಿಡಿಯನ್ ಇಂಬ್ಯಾಲೆನ್ಸ್. ನಿಮ್ಗೆ ನಗಡಿ ಬರಲ್ಲ, ಏನು ಬರಲ್ಲ. ಸ್ಕಿನ್ ಅಲ್ಲಿ ತೊಂದರೆ ಆಗೋದು, ಸ್ಕಿನ್ ಅಲ್ಲಿ ರ್ಯಾಷಸ್ ಆಗೋದು, ಸ್ಕಿನ್ ಅಲ್ಲಿ ಇರಿಟೇಷನ್ ಆಗೋದು, ಸ್ಕಿನ್ ಅಲ್ಲಿ ಬ್ಲಾಕ್ ಕಲರ್ ಆಗೋದು ಆಗುತ್ತೆ. ಅದಕ್ಕೆ ನೀವು ಟ್ರೀಟ್ಮೆಂಟ್ ತಗೊಂಡಿಲ್ಲ ಅಂದಾಗ ನೆಕ್ಸ್ಟ್ ಕೆಮ್ಮು, ವೆಟ್ ಬರೋದು, ಹಸಿ ಕೆಮ್ಮು ಬರೋದು, ಅರ್ಜೆನ್ಸಿ ಯುರಿನೇಷನ್ ಆಗೋದು ಈ ತರ ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ ಏನಾಗುತ್ತೆ? ಕಫ ಬರಕ್ ಸ್ಟಾರ್ಟ್ ಆಗುತ್ತೆ. ಕೆಮ್ಮಿದಾಗ ವೈಟ್ ಕಲರ್ ಕಫ ಬರುತ್ತೆ. ಹಾಗಾಗಿ ನಿಮ್ಮ ದೇಹದಲ್ಲಿ ಯಾವುದೇ ಕಾಯಿಲೆ ಬರ್ತಾ ಇದೆ ಅಂದ್ರೆ 3 ಎನರ್ಜಿ ಇಂಬ್ಯಾಲೆನ್ಸ್ ಇರುತ್ತೆ. ಫಸ್ಟ್ ಜಸ್ಟ್ ಎನರ್ಜಿ ಇಂಬ್ಯಾಲೆನ್ಸ್. ನೆಕ್ಸ್ಟ್ ನಿಮ್ಮ ದೇಹದಲ್ಲಿ ಏನೋ ಫುಡ್, ಏನಪ್ಪ ನೆಗಡಿ ಬಂದಿದೆ, ಅದನ್ನ ಹಂಗೆ ನೆಗ್ಲೆಕ್ಟ್ ಮಾಡ್ಬಿಟ್ರೆ ನಾಳೆ ಇನ್ನೊಂದಾಗುತ್ತೆ. ಅದನ್ನ ಇನ್ನೊಂದ್ ಬಿಟ್ರೆ ಹಿಂಗೆ ಆಗುತ್ತೆ. ಹೌದಲ್ವಾ? ಎನರ್ಜಿ, ಫಿಸಿಕಲ್ ಮತ್ತೆ ಬ್ಲಡ್ ಲೆವೆಲ್ ಇಂಬ್ಯಾಲೆನ್ಸ್ ಅಂತ ಇರುತ್ತೆ. ಆ ಮೂರನ್ನ ಸಾಲ್ವ್ ಮಾಡ್ಕೋಬೇಕು. ಕೆಲವೊಬ್ರಿಗೆ 1 ಎನರ್ಜಿ ಇಂಬ್ಯಾಲೆನ್ಸ್ ಆಗಿತ್ತಾ 2-3 ವಾಸಿ ಆಗಿಬಿಡುತ್ತೆ. ಇನ್ನು ಕೆಲವೊಬ್ರಿಗೆ ಇನ್ನೊಂದ್ ವಾರ ತಗೊಳುತ್ತೆ. ಸರಿನಾ? ಅದನ್ನ ಟ್ರೀಟ್ಮೆಂಟ್ ಮಾಡ್ತಾ ಬನ್ನಿ. ಇವತ್ತು ಲಂಗ್ ಎನರ್ಜಿಯನ್ನ ನೀವು ಸಾಲ್ವ್ ಮಾಡ್ಕೊಂಡ್ರೆ ನಾಳೆ ಕಫ ಏನ್ ಬರಲ್ಲ ಅಂತ ಹೇಳ್ತೀರಲ್ವಾ, ಅದು ಬರೋದನ್ನ ಸ್ಟಾಪ್ ಮಾಡ್ಬೋದು. ಸರಿನಾ? ಥ್ಯಾಂಕ್ ಯು.